ಚೆನ್ನಾಗಿದ್ದೇನೆ ಬೇಡ. ಚೆನ್ನಾಗಿದ್ದೀರಾ ಸರ್? MP ಎಲೆಕ್ಷನ್ ಬರ್ತಾ ಇದೆ, ಹೇಗಿದೆ ಪ್ರಿಪರೇಷನ್? ಕಾರ್ಯಕರ್ತರ ಸಪೋರ್ಟ್ ಅಲ್ಲಿ JDS ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಿಗೆ ಸೇರಿ ಒಂದು ಬೃಹತ್ ಆಗಿರ್ತಕ್ಕಂಥ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು, ಸಾರ್ವಜನಿಕ ಸಭೆಗಳನ್ನು ಏರ್ಪಾಡನ್ನು ಮಾಡ್ತೀವಿ. ಈಗ ಏನೇ ಮಾಡಿ ಸರ್, ನೀವೇನೇ ಪ್ರೆಸ್ ಮೀಟ್ ಮಾಡಿದ್ರು ಪ್ರತಿಯೊಂದಕ್ಕೂ ಯಾವುದೇ ಕಾರಣಕ್ಕೂ ಪ್ರದೀಪ್ ಈಶ್ವರ್ ನಿಮ್ಮನ್ನ ಗೆಲ್ಲಕ್ಕೆ ಬಿಡಲ್ಲ ಅಂತ ಪ್ರೆಸ್ ಮೀಟ್ ಮಾಡ್ತಾ ಏನು ಹೇಳ್ತಿರೋದು? ನಾನು ಒಳ್ಳೆಯ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ಯೋಗ್ಯವಾದ ಜನರ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾನು ಉತ್ತರ ಕೊಡ್ತೀನಿ. ಔಟ್ ಆಫ್ 28 ಎಷ್ಟು ಗೆಲ್ಬೋದು ಸರ್ BJP ನಿಮ್ಮದು ಕರ್ನಾಟಕದಲ್ಲಿ? ಖಂಡಿತವಾಗಿಯೂ ಕೂಡ 20 ಸ್ಥಾನಗಳಿಗೂ ಹೆಚ್ಚು ನಾವು ಗೆಲ್ಲಲಿಕ್ಕೆ ಅವಕಾಶ ಇದೆ. ಲಾಸ್ಟ್ ನಂದೊಂದೇ ಪ್ರಶ್ನೆ, ಕರೆಕ್ಟಾಗಿ ಇದೇ ಸಮಯದಲ್ಲಿ ಹೋದ ವರ್ಷ ಅಂದರೆ ಇದಕ್ಕೆ 1 ತಿಂಗಳ ಹಿಂದೆ, 13 ತಿಂಗಳ ಹಿಂದೆ ನೀವು ಅವ್ರು ಲಾಸ್ಟ್ ಜೊತೆಲಿ ಸೇರಿದ ನಮ್ಮ ಅಣ್ಣ ಇದ್ದಂಗೆ, ನಮ್ಮ ಬ್ರದರ್ ಇದ್ದಂಗೆ ಕಬ್ಜಾ ಸಿನಿಮಾ ಆಡಿಯೋ ಲಾಂಚಲ್ಲಿ. ಅದಾದಮೇಲೆ ಮತ್ತೆ ನೀವು ಜೊತೆಲಿ ಸೇರಿದ್ದು ನೋಡಲೇ ಇಲ್ಲ, ಮತ್ತಂತ ಒಂದು ಅವಕಾಶ ಆಗಲಿಲ್ಲ. ಮತ್ತೆ ನೀವು ಸೇರಿದು ಒಳ್ಳೇದು ಒಂದಾಗೋ ಸಾಧ್ಯತೆನೇ ಇಲ್ವಾ? ಇನ್ನೂ ಅಸಮಾಧಾನ ಹಂಗೆ ಮುಂದುವರಿಯುತ್ತೆ? ಅವ್ರ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಹೇಳಿ. MP ಎಲೆಕ್ಷನ್ ಬರ್ತಾ ಇದೆ, ಸ್ಪೆಷಲಿ ಚಿಕ್ಕಬಳ್ಳಾಪುರ, ಏನು ಹೇಳ್ತಾರೆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ? ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಈ ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಸಾಮೂಹಿಕವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು 3 ಬಾರಿ ಶಾಸಕರಾಗಿ ಸಚಿವರಾಗಿ ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿದಂಥವರು, ಅವರನ್ನು ಈಗ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವೆಲ್ಲರೂ ಕೂಡ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು. ನರೇಂದ್ರ ಮೋದಿಜಿಯವರು ಈ ದೇಶದ 3ನೇ ಬಾರಿ ಪ್ರಧಾನಿ ಮಂತ್ರಿಗಳಾಗಬೇಕು, ಅವ್ರ ಕೈ ಬಲಪಡಿಸಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು. ಈ ದೇಶಕ್ಕೆ ಸ್ಥಿರವಾದ ಸುಭದ್ರವಾದ ಒಂದು ನಾಯಕತ್ವ ಯಾರಾದರೂ ಬೇಕು ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಅವರು ನರೇಂದ್ರ ಮೋದಿಜಿಯವರೇ ವಿಶ್ವ ಮೆಚ್ಚಿದ ನಾಯಕ, ದೇಶ ಮೆಚ್ಚಿದ ನಾಯಕ, ಜನ ಮೆಚ್ಚಿದ ನಾಯಕ, ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ನಾಯಕರು ಯಾರಾದರೂ ಇದ್ದರೆ ಅವರು ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ನಾನು ಸ್ಪಷ್ಟವಾಗಿ ಇದನ್ನು ಸ್ಪಷ್ಟೀಕರಣ ಮಾಡ್ತೇನೆ. ಈಗ ಸ್ವಲ್ಪ ದಿನದಿಂದ ಸುಧಾಕರ್ ಅವ್ರ ಮೇಲೆ ಒಂದು ಅಸಮಾಧಾನ ಹಾಕಿದ್ರಿ, ನಿಜ, ಭಾಳ ದೊಡ್ಡ ಮಟ್ಟದಲ್ಲಿ ನಿಜ. ನನಗೆ ಅಸಮಾಧಾನ ಇದ್ದಿದ್ದು ನಿಜನೇ. ಆ ಅಸಮಾಧಾನವೆಲ್ಲ ಬಿಟ್ಟು ಇವತ್ತು ನಾನು 16 ಬಾರಿ ನಮ್ಮ ಸುಧಾಕರ್ ಜೊತೆಯಲ್ಲಿ ಸಭೆಗಳು ಮಾಡಿ ಚರ್ಚೆ ಮಾಡಿ ಕಾರ್ಯಕರ್ತರ ಜೊತೆಯಲ್ಲಿರಬೇಕು. ಆ ಕಾರ್ಯಕರ್ತರ ಸಹಕಾರ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾವು ರಾಜಕೀಯದಲ್ಲಿ ನಮಗೆ ಅಧಿಕಾರ. ಒಂದೇ ಪ್ರಶ್ನೆ, 28ರಲ್ಲಿ ಎಷ್ಟು ಗೆಲ್ತಾರೆ BJP ಕರ್ನಾಟಕ? ನಾವು 28ರಲ್ಲಿ JDS ಮತ್ತು BJP 2 ಪಕ್ಷಗಳು ಸೇರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನಾವು ಖಂಡಿತವಾಗಿ ಹೇಳ್ತೇವೆ 22ರಿಂದ 24 ನಾವು ಖಡಾಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರಾಗಿ ಗೆಲ್ಲುತ್ತೇವೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳು ಮಾಡ್ತೇವೆ ಅನ್ನೋ ಸ್ಪಷ್ಟೀಕರಣ ಇವತ್ತು ತಮಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಬ್ರದರ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.